ಮನದ ಕಡಲು ಟೀಸರ್ ಲಾಂಚ್ಗೆ ಬಂದಂಥ ಎಲ್ಲ ನಮ್ಮ ರಾಕಿಂಗ್ ಸ್ಟಾರ್ ಅಭಿಮಾನಿಗಳಿಗೂ ತಮಗೂ ಮೊದಲೇ ವಂದನೆಗಳು ಹೇಳ್ತಾ, ಇವತ್ತು ನಮ್ಮ ಚಿತ್ರಕ್ಕೆ ಈಗ ತಾನೇ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಹೇಳ್ತಾ ಇದ್ರು 10 ಹೆಜ್ಜೆ ಮುಂದಕ್ಕಿದ್ದೀವಿ ಅಂತ. ಖಂಡಿತವಾಗ್ಲೂ ವೇದಿಕೆ ಮೂಲಕ ಹೇಳ್ತೀವಿ, ಯಶ್ ಅವರು ಕಾಲಿಟ್ಟಿರೋದ್ರಿಂದ ನಾವು 100 ಹೆಜ್ಜೆ ಮುಂದಕ್ಕಿರ್ತೀವಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಅವರು ಕಳೆದ 4 ವರ್ಷಗಳಿಂದ ಯಾವುದೇ ಇಂಥ ಕಾರ್ಯಕ್ರಮಕ್ಕೆ ಹೋಗಿಲ್ಲ. ಅವರು ನಮ್ಮ ಅಭಿಮಾನ, ನಮ್ಮ ಮೊದಲನೇ ಚಿತ್ರದ ಮೊಗ್ಗಿನ ಮನಸ್ಸಿನಲ್ಲಿ ಪಾತ್ರನ ನಿರ್ವಹಿಸಿ, ಆ ಒಂದು ಅಭಿಮಾನಕ್ಕೆ ನಾನು ಯಾವತ್ತೂ ಅವ್ರನ್ನ ರಿಕ್ವೆಸ್ಟ್ ಮಾಡಿಲ್ಲ ಬನ್ನಿ ಅಂತ. ನಮ್ಮ ಗಂಗಾಧರ್ ಅವರು, ಗೋವಿಂದ್ ಅವರು, ಇವ್ರುಗಳೇ ಮಾತನಾಡಿ ಇವತ್ತು ಬಂದಿದ್ದಾರೆ. ಅವ್ರಿಗೆ ನಾನು ತುಂಬ ಧನ್ಯವಾದವನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಮನದ ಕಡಲು ಒಂದು ಬಿಟ್ಟು ಯಶ್ ಬಗ್ಗೆ ಹೇಳ್ಬೇಕು ಅಂದ್ರೆ ಅವರ ಭಾವನೆ ಎಷ್ಟು ಎತ್ತರವಾಗಿದೆ ಅಂತ ಹೇಳಕ್ ಅಸಾಧ್ಯವಾದ್ದು. ನಾನು ಈ ಟಾಕ್ಸಿಕ್ ಸಿನಿಮಾದ್ದು 1-2 ಮಾತನಾಡ್ಬೋದು ಅಂತ ಕೇಳ್ಕೊಳ್ತಾ ಹೇಳ್ತೀನಿ. ಆ ಸಿನಿಮಾ ಸೆಟ್ಗೆ ಹೋಗಿದ್ದೆ ನಾನು. ನಿಜವಾಗಲೂ ಕಲ್ಪನೆಯನ್ನೇ ಮಾಡಿಲ್ಲ ನಾನೊಬ್ಬ ಪ್ರೊಡ್ಯೂಸರ್ ಆಗಿ ಈ ಮಟ್ಟದ ಆಲೋಚನೆಗಳು ಒಬ್ಬ ನಟರಿಗೆ ಇದೆ ಅಂತ ಅಂದ್ರೆ ನಮ್ಮ ಕನ್ನಡದ ಅಭಿಮಾನಿಗಳಿಗೆ ನಿಜಕ್ಕೂ ಮರುಜೀವ ಕೊಡುವಂತ ವ್ಯಕ್ತಿಯಿಂದ ಹೇಳಕ್ಕೆ ಇಷ್ಟಪಡ್ತೀನಿ. ಆ ವಿಷಯ ಏನಂದ್ರೆ, ಇವತ್ತು ಇಡೀ ದೇಶದಲ್ಲಿ ಕನ್ನಡದ ಬಗ್ಗೆ ಕೇವಲ ಮಾತಾಡಿದ್ರು, ಅವರ ಆಲೋಚನೆ ಇಡೀ ವಿಶ್ವದಲ್ಲಿ ನಮ್ಮ ಕನ್ನಡ ಭಾಷೆಯ ಚಿತ್ರವನ್ನ ನೋಡಬೇಕು, ಅದು ಇಂಗ್ಲಿಷ್ ಮತ್ತು ಕನ್ನಡದಲ್ಲಿ ಎರಡರಲ್ಲೇ ಮಾಡಬೇಕು. ಆ ಸಿನಿಮಾ ಟಾಕ್ಸಿಕ್ ಸಿನಿಮಾ ಯಾವ ಇಂಗ್ಲಿಷ್ ಸಿನಿಮಾಕ್ಕೂ ನನಗನ್ನಿಸ್ತದೆ ಅದೇನೋ ಟೈಟಾನಿಕ್ ಅಂತ ತೆಗೆದ್ರೆ ಅದಕ್ಕೂ ಮೀರಿದಂತ ಸೆಟ್ಟು ಹಾಕಿದ್ದಾರೆ ಅಂತ ನಾನು ಅನ್ಕೊಳ್ತೀನಿ. ಯಾಕೆಂದ್ರೆ ನಾನು ಯಾವತ್ತೂ ಆ ಥರ ಸೆಟ್ ನೋಡಿಲ್ಲ. ಅವರು ಒಂದು ಸಿನಿಮಾ ಇಂಡಸ್ಟ್ರಿ ಅಂದ್ರೆ ಕೇವಲ ಆರ್ಟಿಸ್ಟ್ಗಳೆಲ್ಲ. ದಯವಿಟ್ಟು ಅವ್ರ ಸಿನಿಮಾ ಇಂಡಸ್ಟ್ರಿ ಅಂದ್ರೆ ಕೇವಲ ಆರ್ಟಿಸ್ಟ್ಗಳೆಲ್ಲ. ಒಬ್ಬ ಸಣ್ಣ ಕೆಲಸಗಾರನಿಗೂ ಎಷ್ಟು ಶ್ರದ್ಧೆಯಾಗಿ ಒಂದು ಕ್ಯಾಂಟೀನ್ ಇರ್ಬೋದು, ಅವರ ವಾಸಸ್ಥಳ ಇರ್ಬೋದು, ಅವ್ರು ಕೊಡೋ ಗೌರವ ಇರ್ಬೋದು, ಆ ಆಲೋಚನೆ ನಿಜಕ್ಕೂ ನಮ್ಮ ಚಿತ್ರರಂಗದ ಇದುವರೆಗೂ ನಾಕಂಡಂತ ಕಲಾವಿದರಿಗೆ ಇರೋಕ್ಕೆ ಸಾಧ್ಯ ಆಗಿಲ್ಲ ಅಂತ ಆದ್ರೂ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇವರು ಇಡೀ ವಿಶ್ವಾದ್ಯಂತ ಯಶ್ ಅವರ ಪ್ರತಿಭೆ ಬೆಳೀಲಿ ಅಂತ ನಾನಾದ್ರೂ ಆಶಿಸ್ತೀನಿ. ಅವರು ನಮ್ಮ ಚಿತ್ರಕ್ಕೆ ಬಂದು ಮಾಡಿದಂತ ಈ ಒಂದು ಕಾರ್ಯಕ್ರಮಕ್ಕೆ ಬಂದಂತ ಇದಕ್ಕೆ ಕೃತಜ್ಞತೆಯನ್ನ ಹೇಳಿ ನನ್ನ ಎಡಮಾತು ಮುಗಿಸ್ತೇನೆ. ಥ್ಯಾಂಕ್ ಯು ಕೃಷ್ಣಪ್ಪ ಸರ್. ಯಶ್ ಸರ್ ಖಂಡಿತ ಮಾತಾಡ್ತಾರೆ. ಯಶ್ ಸರ್ ಮಾತಾಡಿದ್ರೆ ನೀವೆಲ್ಲ ಜೂಟ್ ಆಗ್ಬಿಡ್ತೀರ ಅಂತ ನಮಗೆ ಗೊತ್ತು. ಅದಕ್ಕೆ ಅವರು ಮಾತಾಡಕ್ಕಿಂತ ಮುಂಚೆ ಗಂಗಾಧರ್ ಸರ್ 1-2 ಮಾತು. ಎಲ್ರಿಗೂ ನಮಸ್ಕಾರ. ನಮ್ಮ ಮಾತೆಲ್ಲ ಕೇಳಿಸ್ಕೊಳ್ಳೋದಿಲ್ಲ ಅಂತ ಗೊತ್ತಿದೆ, ಆದ್ರೂ ರಾಕಿ ಬಾಯಿ ಇಲ್ಲಿವರೆಗೂ ಬಂದಿದ್ದಾರೆ. ಅವ್ರಿಗೆ ನಿಜವಾಗ್ಲೂ ನಾನು ಚಿರಋಣಿ. ಏಕೆಂದ್ರೆ ನಾನು ಬಹಳ ಕೇಳ್ಕೊಂಡಿದ್ದೆ, ಯಾವ ಸಿನಿಮಾಗೂ ಹೋಗ್ತಾ ಇಲ್ಲ ನಾನು, ಬರೋದಿಲ್ಲ ಅಂತಾನೆ ಹೇಳ್ತಾ ಇದ್ರು. ಆದ್ರೂ ಪ್ರೀತಿಯಿಂದ ಬಂದಿದ್ದಾರೆ. ಅವ್ರಿಗೆ ಇನ್ನೊಂದು ಸಲಾಂ ಬಾಯ್. ಬಸ್ ಥ್ಯಾಂಕ್ ಯು ಬಸ್. ಥ್ಯಾಂಕ್ ಯು ಗಂಗಾಧರ್ ಸರ್. ಈಗ ಯಶ್ ಸರ್ಗೆ ಆಗ ಡ್ರಾಮಾ ಚಿತ್ರದ ಮೂಲಕ ಆಕ್ಷನ್ ಕಟ್ ಹೇಳಿದಂತ ಮನದ ಕಡಲು ಚಿತ್ರದ ನಿರ್ದೇಶಕರು ನಮ್ಮ ಯೋಗರಾಜ್ ಭಟ್ ಸರ್. ವೆಲ್ಕಮ್ ರಾಕಿ ಭಾಯ್. ಜಾಸ್ತಿ ಹೇಳಿದ್ರೆ ಬೈತೀರಾ. ಮಾರ್ಚ್ 28 ಮನದ ಕಡಲು ಇದು ಜನದ ಕಡಲಾಗ್ಲಿ ಅಂತ ನನ್ನ ಆಶಯ. ಕಾರ್ಯಕ್ರಮಕ್ಕೆ ಬಂದ ಸ್ನೇಹ ಜೀವಿ, ಪ್ರೇಮ ಜೀವಿ ಅಂತ ನಾನೊಂದು ವಿಡಿಯೋದಲ್ಲೇ ಹೇಳ್ಬಿಟ್ಟಿದ್ದೀನಿ. ರಾಕಿಂಗ್ ಸ್ಟಾರ್ ಅವರ ಪ್ರೀತಿ ವಿಶ್ವಾಸನ ಮನದ ಕಡಲು ಚಿತ್ರತಂಡ ಕೊನೆವರೆಗೂ ನೆನಪಿಕೊಳ್ಳುತ್ತೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಭಟ್ರೆ. ಯಶ್ ಸರ್ ಮಾತಾಡಕ್ಕಿಂತ ಮುಂಚೆ ಅಭಿಮಾನದಿಂದ ನಿಮ್ಗೊಂದು ಪ್ರೀತಿಯ ಸನ್ಮಾನ ಇದೆ ಸರ್, ದಯವಿಟ್ಟು ಅದನ್ನ ಸ್ವೀಕರಿಸಬೇಕು ಪ್ಲೀಸ್. ನಮ್ಮ ನಿರ್ಮಾಪಕರಾದಂತಹ ಗಂಗಾಧರ್ ಸರ್ ಹಾಗೂ ಕೃಷ್ಣಪ್ಪ ಸರ್ ಕಡೆಯಿಂದ ಹಾಗೂ
ಯಶ್ ಸರ್ ಅವರ ಎಲ್ಲ ಅಣ್ತಮ್ಮಗಳ ಪರವಾಗಿ ಒಂದು ಪ್ರೀತಿಯ ಸನ್ಮಾನ. ಇದರ ಜೊತೆಗೆ ವಿಶಾಲ್ ಸಿಂಗ್ ಮ್ಯಾನೇಜರ್ ಲೂಲು ಮಾಲ್, ಕಿರಣ್ ಪುತ್ರನ್ ಜನರಲ್ ಮ್ಯಾನೇಜರ್ ಲೂಲು ಮಾಲ್, ದಯವಿಟ್ಟು ವೇದಿಕೆ ಮೇಲೆ ಬರಬೇಕಾಗಿ ಕೋರಿಕೆ. ವಿಶಾಲ್ ಸಿಂಗ್ ಮ್ಯಾನೇಜರ್ ಲೂಲು ಮಾಲ್, ಕಿರಣ್ ಪುತ್ರನ್ ಜನರಲ್ ಮ್ಯಾನೇಜರ್ ಲೂಲು ಮಾಲ್. ಲೂಲು ಮಾಲ್ ಅಲ್ಲಿ ನಮಗೊಂದು ಅತ್ಯದ್ಭುತವಾದಂತಹ ವೇದಿಕೆಯನ್ನ ಕಲ್ಪಿಸಿಕೊಟ್ಟದಕ್ಕೆ ಥ್ಯಾಂಕ್ ಯು ಸೋ ಮಚ್. ಓಕೆ, ಆರ್ ಯು ರೆಡಿ? ಯಾರಲ್ಲಿ ಸೌಂಡು ಮಾಡೋದು ಅಂತ ಕೇಳಕ್ಕೆ ಇಲ್ಲ. ಈಗ ಬರೀ ರಾಕಿ ಬಾಯ್ ಸೌಂಡ್ ಮಾತ್ರ ಇರುತ್ತೆ. ಮನದ ಗಡಲು ಚಿತ್ರಕ್ಕಾಗಿ ಬಂದಂತ ಯಶ್ ಸರ್, ಮೊದಲನೇದಾಗಿ ಬರೀ ಪ್ಯಾನ್ ಕಾರ್ಡ್ ಗೊತ್ತಿತ್ತು ನಮ್ಗೆಲ್ಲರಿಗೂ, ಪ್ಯಾನ್ ಇಂಡಿಯಾ ತೋರಿಸಿದ್ದು ನೀವು. ಇವತ್ತು ಪ್ಯಾನ್ ವರ್ಲ್ಡ್ ಕರ್ಕೊಂಡು ಹೋಗ್ತಿದ್ದೀರಾ. ಅದಕ್ಕೆ ನಮ್ಮೆಲ್ಲರ ಪರವಾಗಿ ಒಂದು ದೊಡ್ಡ ಚಪ್ಪಾಳೆ ಬರಬೇಕು ಯಶ್ ಸರ್ಗೆ. ಅಂಡ್ ನಿಮ್ಮ ಮೊದಲ ಮಾತು ನಿಮ್ಮ ಎಲ್ಲ ಅಣ್ತಮ್ಮಗೋಸ್ಕರ ಸರ್. ಎಲ್ರಿಗೂ ನಮಸ್ಕಾರ. ಅಂಡ್ ಥಾಮಸ್, ತುಂಬಾ ಖುಷಿ ಆಗ್ತಿದೆ ನನಗೆ. ಇವತ್ತಿಲ್ಲಿಗೆ ಬರೋದಕ್ಕೆ ಮುಖ್ಯವಾದ ಕಾರಣ ಆಗ್ಲೇ ಎಲ್ಲರೂ ಹೇಳಿದ್ರು, ನಿಮ್ಗೂ ಗೊತ್ತು. ನಮ್ಮ ನಿರ್ಮಾಪಕರಾದ ಇ ಕೃಷ್ಣಪ್ಪ ಅವರು ಹಾಗೂ ಇಡೀ ತಂಡ ನನ್ನ ಬದುಕಲ್ಲಿ ಒಂದಲ್ಲ ಒಂದು ರೀತಿ ಅವರ ಶ್ರಮದಿಂದ, ಅವ್ರ ಕೊಡುಗೆಯಿಂದ ನಾನು ಇಲ್ಲಿ ನಿಂತಿದ್ದೀನಿ ಇವತ್ತು. ಸೊ ಅದಕ್ಕೋಸ್ಕರ ಇಲ್ಲಿ ಬಂದಿದ್ದೀನಿ. ನಾನು ಮೊದಲೊಂದು ಚಿಕ್ಕ ಇನ್ಸಿಡೆಂಟ್ ಹೇಳಕ್ ಇಷ್ಟಪಡ್ತೀನಿ. ಯಾವ ತರ ವ್ಯಕ್ತಿತ್ವ ಇ ಕೃಷ್ಣಪ್ಪ ಅವ್ರದ್ದು ಅಂತ ಹೇಳೋದಕ್ಕೆ. ಇವತ್ತು ಅವ್ರು ನನ್ನ ಹೊಗಳ್ತಾ ಇದ್ದಾರೆ, ನಾನ್ ಬಂದಿದ್ದಕ್ಕೆ ಥ್ಯಾಂಕ್ಸ್ ಅಂತ ಇದ್ದಾರೆ. ಬಟ್ ನಾನೊಂದು ಮಾತು ಹೇಳ್ಬೇಕು. ನಾನ್ ಮೊದಲು ಸೀರಿಯಲ್ ಅಲ್ಲಿ ಆಕ್ಟ್ ಮಾಡ್ತಿರ್ಬೇಕಾರೆ ಸಾಮಾನ್ಯವಾಗಿ ಹೀರೋ ಚಾನ್ಸ್ ಬರುತ್ತಲ್ಲ, ಎಲ್ಲರೂ ಕೇಳ್ತಾ ಇದ್ರು ನೆಕ್ಸ್ಟ್ ಏನ್ ಮಾಡ್ತೀಯಪ್ಪ. ಯಾಕಂದ್ರೆ ನಾನು ಸೀರಿಯಲ್ ಆಕ್ಟ್ ಮಾಡ್ಬೇಕಾದ್ರೆ ತುಂಬಾ ಜನ ಮಾತಾಡ್ತಾ ಇದ್ರೆ, ಹುಡುಗ ಹೀರೋ ಆಗ್ಬೋದು, ಒಂದಲ್ಲ ಒಂದಿನ ಹೀರೋ ಆಗ್ತಾನೆ ಅಂತ ತುಂಬಾ ಜನ ಮನೇಲಿ ಮಾತಾಡ್ತಿದ್ವಿ ಅಂತ ನನಗೆ ಹೇಳ್ತಾರೆ. ಆ ಒಂದ್ ದಿನಗಳಲ್ಲಿ ಸುಮಾರು ಸಿನಿಮಾ ನನಗೆ ಆಫರ್ ಬರ್ತಾ ಇತ್ತು. ನಾನು ಕತೆ ಕೇಳ್ತಾ ಇದ್ದೆ. ಕತೆ ಏನ್ ಸರ್, ಸ್ಟೋರಿ ಏನು ಅಂತ ಕೇಳೋದಕ್ಕೆ ಬೇಜಾರು ಮಾಡ್ಕೊಂಡ್ಬಿಡ್ತಾ ಇದ್ರು ಎಲ್ಲರೂ. ಏನಪ್ಪ ಅವನಿಗೆ ಇಷ್ಟೊಂದು ಕೊಬ್ಬು, ಸ್ಟೋರಿ ಕೇಳ್ತಾನೆ, ಚಾನ್ಸ್ ಕೊಟ್ರಿ ಅಂತ. ನಂದೇನಂದ್ರೆ, ನನಗ್ ಗೊತ್ತಿಲ್ಲದೆ, ನನಗ್ ನಂಬಿಕೆ ಇಲ್ಲದೆ ನಾನು ಏನ್ ಕೆಲಸ ಹೆಂಗ್ ಮಾಡೋದಕ್ಕೆ ಸಾಧ್ಯ ಹೇಳಿ. ಸೊ ಅದರಿಂದ ನಾನು ಸಾಕಷ್ಟು ಸಿನಿಮಾಗಳು ಮಾಡೇ ಇರ್ಲಿಲ್ಲ. ಯಾವ್ದೋ ಒಂದ್ ಸಿನಿಮಾ ಇರೋ ಮಾತಾಡ್ತೀನಿ, ಒಂದ್ 2 ನಿಮಿಷ ಇರೋ. ಯಾವ್ದೋ ಒಂದ್ ಸಿನಿಮಾಲಿ ಅವಕಾಶ ಬಂತು. ಒಬ್ರು ಮ್ಯಾನೇಜರ್ ನನಗೆ ಹೇಳ್ ಕಳ್ಸಿದ್ರು, ಅಲ್ಲೋ ನೀವು ಕೂಗ್ತಾ ಇರ್, ನಾನು ಹೆಂಗ್ರೂ ಮಾತಾಡ್ಲಿ, ಒಂದ್ 2 ನಿಮಿಷ ಇರು. ನನಗೆ ಅವಕಾಶ ಬಂತು. ನಾನು ಶೂಟಿಂಗ್ ಕಂಟಿನ್ಯೂಸ್ ಮಾಡ್ತಿದ್ದೆ, ಹೋಗಕ್ಕಾಗಿರ್ಲಿಲ್ಲ. ಒಂದಿನ ಹೋದೆ, ಕೆಳಗಡೆ ಪ್ರೊಡಕ್ಷನ್ ಮ್ಯಾನೇಜರ್ ಸಿಕ್ಕಿದ್ರು. ಸಿಕ್ಕಿದ ತಕ್ಷಣ, ಎಲ್ಲಿ ಸರ್ ನಿಮ್ ನಂಬರ್ ಎಲ್ಲಿಂದ ಹುಡ್ಕತ್ ಸರ್, ಕೈಗೆ ಸಿಗಲ್ವಲ್ಲ, ನೀವು ಅವತ್ತಿಂದ ನಿಮ್ಮನ್ನ ಮೀಟ್ ಮಾಡ್ಬೇಕು ಅಂತ ನಮ್ ಡೈರೆಕ್ಟರ್ ಪ್ರೊಡ್ಯೂಸರ್ ನೀವೇ ಬೇಕು ಅಂತ ಕಾಯ್ತಾ ಇದಾರೆ ಅಂತ ಹೇಳಿದ್ರು. ಹೌದಾ, ಸರಿ ಅಂತ ನಾನು ಹೋದೆ. ಮೇಲೋಗಿ ಆ ಹೋಟೆಲ್ ರೂಮ್ ಇತ್ತು. ರೂಮ್ ಒಳಗೆ ಹಿಂಗೆ ಎಂಟರ್ ಆದ ತಕ್ಷಣ ಅವ್ರಿಗೆ ನೋಡಿದ್ರು. ನನ್ನ ನೋಡ್ಬಿಟ್ಟು, ಯಾರು, ಏನ್ ಹೇಳಿ, ಏನಾಗ್ಬೇಕಿತ್ತು ಅಂದ್ರು. ಕೆಳಗಡೆ ಮ್ಯಾನೇಜರ್ ಹೇಳಿದ್ದ, ನಿಮಗೋಸ್ಕರ ಹುಡ್ಕಾಡ್ತಿದಾರೆ ಸರ್ ಅಂತ. ಮೇಲ್ ಹೋದ್ರೆ ಹಂಗಂದ್ರು. ನನಗ್ ಸ್ವಲ್ಪ ಗೊತ್ತಾಯ್ತು, ಯಾಕೋ ಡವ್ ಮಾಡ್ತಿದಾರಲ್ಲಪ್ಪ ಇವರು ಅಂತ. ನಮ್ಗಂತ ವಿಷಯ ಬಂದ್ರೆ ಸ್ವಲ್ಪ ಟ್ರಿಗರ್ ಆಗುತ್ತೆ ನ್ಯಾಚುರಲ್ ಆಗಿ. ಹೇಳಿ ಸರ್, ಏನ್ ಸಮಾಚಾರ, ಹಿಂಗ್ ಬರಕ್ ಕೇಳಿದ್ರಂತೆ ಅಂದೆ. ಫೋಟೋ ಇದೆಯಾ ನಿಮ್ದು ಅಂದ್ರು. ಇಲ್ಲ, ಫೋಟೋ ಇಲ್ಲ ಅಂದೆ. ಏನ್ರಿ ಆಕ್ಟರ್ ಆಗ್ಬೇಕು ಅಂತಿದ್ರ, ಫೋಟೋ ತೆಗ್ಸಲ್ವಾ ಅಂದ್ರು. ಸರ್, ನಾನು ಫೋಟೋ ತಗೊಂಡು ಎಲ್ಲೂ ಹೋಗಿಲ್ಲ ಸರ್, ಯಾರು ನನ್ನ ಕೇಳಿ ಕೆಲಸ ಕೊಡ್ತಾರೋ ಅದನ್ನ ಭಕ್ತಿಯಿಂದ ಮಾಡ್ತೀನಿ ಸರ್ ಅಂತ ಹೇಳಿದೆ. ಅದಾದ್ಮೇಲೆ ಕತೆ ಕೇಳಿದಕ್ಕೆ ಕತೆ ಹೇಳಲಿಲ್ಲ, ಅವತ್ ಬಿಟ್ಟು ಬಂದ್ಬಿಟ್ಟೆ. ಅದಾಗಿ ಸ್ವಲ್ಪ ದಿನ ಆದ್ಮೇಲೆ ಈ ಮೊಗ್ಗಿನ ಮನಸ್ಸು ಅನ್ನೋ ಚಿತ್ರ ಮುಂಗಾರು ಮಳೆ ನಿರ್ಮಾಪಕರು ಅನೌನ್ಸ್ ಮಾಡಿದ್ರು. ರಾಧಿಕಾ ನನ್ನ ಫ್ರೆಂಡು. ಸೊ ನನಗೆ ರಾಧಿಕಾ ಆಕ್ಟ್ ಮಾಡ್ತಿದ್ ಗೊತ್ತಿತ್ತು. ನಾನು ವಿಶ್ ಮಾಡಿದ್ದೇವೆ, ಗುಡ್ ಲಕ್, ಒಳ್ಳೇದಾಗ್ಲಿ, ಫಸ್ಟ್ ಸಿನಿಮಾ ಮಾಡ್ತಾ ಇದೀಯ ಅಂತ. ಸೊ ನಾವು ಮಾತಾಡ್ಬೇಕಾದ್ರೆ ಕೇಳಿದಾಗ ಸಿನಿಮಾ ಮುಗಿದೋಯ್ತು, ಲಾಸ್ಟ್ ಸ್ಕೆಡ್ಯೂಲ್ ಇದೆ ಅಂತ ಹೇಳಿದ್ರು, ಇನ್ನೊಂದು ಸ್ಕೆಡ್ಯೂಲ್ಗೆ ಹೋಗ್ತಾ ಇದೀವಿ ಅಂತ.
ಸೊ ನನಗೆ ಫೋನ್ ಬಂತು ಇವ್ರ ಆಫೀಸಿಂದ, ಈ ತರ ಬಂದು ಮಾತಾಡಿ ಅಂತ ಶಶಾಂಕ್ ಅವ್ರ ಕಡೆಯಿಂದ. ಅಂಡ್ ನಮ್ ಗಂಗಣ್ಣ ಮತ್ತೆ ನಮ್ ಗೋವಿಂದು ಅಂತ ನನ್ನ ಫ್ರೆಂಡ್ ಇದಾರೆ. ಸೊ ಯಾವಾಗ ನನಗೆ ಫೋನ್ ಬಂತು, ನಾನೊಂದ್ಸಲ ನೆಗ್ಲೆಕ್ಟ್ ಮಾಡಿದೆ. ಪಿಕ್ಚರೇ ಮುಗ್ದೋಗಿದೆ ಅಂತಿದ್ರೆ ಯಾರೋ ಸುಮ್ನೆ ಕಾಗೆ ಹಾರಿಸ್ತಿರ್ಬೇಕು ಅಂತ ನಾನು ಅಷ್ಟು ಇಂಟ್ರೆಸ್ಟ್ ತೋರಿಸ್ಲಿಲ್ಲ. ಅದಾದ್ಮೇಲೆ ನನಗೆ ಮತ್ತೆ ಫೋನ್ ಬಂತು, ಏನ್ರಿ ನಿಮಗ್ ಕರೆದ್ರೆ ಬಂದೇ ಇಲ್ಲ ನೀವು ಅಂತ. ಅವಾಗ ನಾನು ನಮ್ ಗೋವಿಂದು ಕೇಳಿದೆ, ಏನ್ ಗೋವಿಂದು ಈ ತರ ನಿಜಾನ ಅಂತ. ಹೌದು ಕರಿತಾ ಇದಾರೆ ನಿಜ ಅಂತ ಹೇಳಿದ್ರು. ಗಂಗಣ್ಣನು ಕರೆದ್ರು. ನೆಕ್ಸ್ಟ್ ಅವಾಗ ರಾಧಿಕಂಗ್ ಫೋನ್ ಮಾಡಿದೆ ನಾನು, ಏನಮ್ಮ ಈ ತರ ಹೇಳ್ತಾ ಇದಾರೆ, ಪಿಕ್ಚರ್ ಮುಗ್ದೋಯ್ತು ಅಂತ ನೀನ್ ಹೇಳ್ತೀವಿ, ಇವ್ರೇನೋ ಕರಿತಾ ಇದಾರೆ ಅಂತ. ಸೊ ಅವಾಗ ಅಲ್ಲಿ ಆಕ್ಟ್ ಮಾಡ್ಬೇಕಾಗಿದ್ದವ್ರು ಕಾಲೇಟ್ ಆಗಿತ್ತು ಅಂದ್ಬಿಟ್ಟು ಅಲ್ಲಿಗೆ ನನಗ್ ಚಾನ್ಸ್ ಸಿಕ್ತು. ಬಟ್ ಅವತ್ ನಾನು ಒಳಗ್ ಹೋದಾಗ ಫಸ್ಟ್ ನಿರ್ದೇಶಕರು ಸಿಕ್ಕಿದ್ರು. ಅವ್ರ ಕತೆ ಕೇಳಿದ ತಕ್ಷಣ ನೀಟಾಗಿ ಕತೆ ಹೇಳ್ಬಿಟ್ರು, ಸಾಂಗ್ಸು ಕೇಳಿಸ್ಬಿಟ್ರು ಶಶಾಂಕ್ ಅವರು. ಸೊ ಅದಕ್ಕೆ ನನಗೆ ಇವತ್ತಿಗೂ ಅವ್ರ ಮೇಲೆ ಅದೇ ರೆಸ್ಪೆಕ್ಟು, ಅವತ್ ನನ್ನ ನಡೆಸ್ಕೊಂಡ್ ರೀತಿಗೆ. ಆಮೇಲೆ ಗಂಗಣ್ಣ ಒಳಗಡೆ ಕರ್ಕೊಂಡು ಹೋದ್ರು. ಇವ್ರದೊಂದು ಚೇಂಬರ್ ಇತ್ತು, ಈ ಕೃಷ್ಣಪ್ಪ ಅವ್ರದ್ದು. ಕೃಷ್ಣಪ್ಪ ಸರ್ ಒಳಗ್ ಕೂತಿದ್ರು. ಹಿಂಗೆ ನನ್ನ ಒಳಗ್ ಕರ್ಕೊಂಡು ಹೋದ ತಕ್ಷಣ ಹಿಂಗ್ ಡೋರ್ ಓಪನ್ ಮಾಡಿದ್ರು, ಏನೋ ಫೈಲ್ ತಗೊಂಡು ನೋಡ್ತಿದ್ರು. ನಾನು ನೋಡಿದ ತಕ್ಷಣ ಅವರೇ ನಮ್ಮ ಸೀರಿಯಲ್ ಎಲ್ಲ ಆಕ್ಟ್ ಮಾಡ್ತಿದ್ಯಲ್ಲಪ್ಪ, ಓ ಸೂಪರ್ ಒಳ್ಳೆ ಹುಡುಗ ಅಂದ್ರು. ಅವರು ಮುಂಗಾರು ಮನೆ ತೆಗ್ದಿರೋ ನಿರ್ಮಾಪಕರು, ಅವರು ಹೇಳ್ಬೋದಿತ್ತು ಯಾರಪ್ಪ ಅಂತ. ಬಟ್ ಅದನ್ನ ಗುರ್ತಿಸಿ ಹೇಳಿದ್ರು. ಗಂಗಣ್ಣ ಆಗ ಹೇಳಿದ್ರು, ಅಣ್ಣ ಈ ತರ ನಮ್ ಸಿನಿಮಾಗೆ ಹೀರೋ ಮಾಡ್ಬೇಕು ಅಂತಿದೀವಿ ಅಂತ. ಒಳ್ಳೇದಾಗ್ಲಿ ಮಾಡಪ್ಪ ಅಂದ್ಬಿಟ್ಟು ಅವ್ರ ಫೈಲ್ಗೆ ಹೋಗ್ಬಿಟ್ರು. ಅಷ್ಟೇ. ಆ ವ್ಯಕ್ತಿ ಅವತ್ ನಡ್ಕೊಂಡಿದ್ ರೀತಿಗೆ ಇವತ್ತವರೆಗೂ ನನಗೆ ಅವ್ರ ಮೇಲೆ ಗೌರವ ಇದೆ. ಅಂಡ್ ಆ ಸಂಸ್ಥೆ ಒಬ್ಬ ಹೊಸ ಕಲಾವಿದನಿಗೆ ಚಾನ್ಸ್ ಕೊಟ್ಟಿದ್ರಿಂದಾನೇ ಮುಂದೆ ಎಲ್ಲ ನನ್ನ ಜೀವನದಲ್ಲಿ ಏನೇನ್ ನಡೀತು ಅದ್ ನಡೆದಿದೆ. ಸೊ ಯಾವತ್ತು ನಾನ್ ನಿಮಗೆ ಋಣಿಯಾಗಿರ್ತೀನಿ ಸರ್. ಗಂಗಣ್ಣ ನಿಮ್ಗೂ ಅಷ್ಟೇ. ಅದಾದ್ಮೇಲೆ ಜರ್ನಿ ಬೆಳೀತು, ನಿಮಗೆ ಗೊತ್ತು. ಬಟ್ ಇವತ್ತು ಈ ವೇದಿಕೆಗೆ ಬಂದಾಗ ನನಗೆ ನೋಡಿದಾಗ ಖುಷಿಯಾಗಿದ್ದೇನೆಂದ್ರೆ, ಮುರಳಿ ಮಾಸ್ಟರ್ ಇರ್ಬೋದು, ಹರಿ ಸರ್ ಇರ್ಬೋದು, ನಮ್ಮ ಎಡಿಟರ್ ಪ್ರಕಾಶ್ ಇರ್ಬೋದು, ಯೋಗರಾಜ್ ಭಟ್ ಸರ್ ಇರ್ಬೋದು, ಇವರೆಲ್ಲ ಅವ್ರ ಜೀವನದಲ್ಲಿ ಸಾಕಷ್ಟು ಸಲ ನನಗೋಸ್ಕರ ರಾತ್ರಿ ಹಗಲು ಕೆಲಸ ಮಾಡ್ತಾರೆ. ನಿದ್ದೆಗೆಟ್ಟು ಅವ್ರು ನನ್ನ ಬೆಳೆಸಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಒಬ್ಬ ವ್ಯಕ್ತಿ ಯಾರು ತಾನಾಗೆ ಬೆಳೆದು ಬಿಡಲ್ಲ. ಅವ್ರ ಸುತ್ತಮುತ್ತ ಸಾಕಷ್ಟು ಜನ ಪಿಲ್ಲರ್ಗಳಾಗಿ ನಿಂತು ಅವರೆಲ್ಲರೂ ಬೆವರರಿಸಿ ಒಬ್ಬನ್ನ ಮುಂದೆ ತಳ್ಳಿದ್ರೆ ಆ ತರ ತಳ್ಳಿ ನಿಂತಿರೋ ನಾನು. ಆದ್ರೆ ಅವ್ರ ತಳ್ಳಿ ನನಗೆ ಕೊಟ್ಟಿರೋ ಸಪೋರ್ಟ್ ಇಂದ ಆ ಜವಾಬ್ದಾರಿ ಇಟ್ಕೊಂಡು ಇನ್ನೂ ಮುಂದೆ ಹೋಗಿ ಅವರು ಖುಷಿ ಪಡೋ ಅಂತ ಕೆಲಸ ಮಾಡ್ಬೇಕು ಅಂತ ಗುರಿ ಇಟ್ಕೊಂಡಿರೋ ನಾನು ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಇವತ್ತಿನ ದಿನದಲ್ಲಿ ನಾನ್ ನೋಡ್ತಾನೆ ಇರ್ತೀನಿ ಕನ್ನಡ ಸಿನಿಮಾ ಅಂದಾಗ ನನಗೆ ತುಂಬಾ ಬೇಜಾರಾಗದ ಏನ್ ಗೊತ್ತಾ, ಯಾಕೆ ಗೋಳ್ ಆಡೋದ್ಕಿಂತ ನಾನು ಒಂದ್ಸಲ ಹೇಳ್ಬಿಡ್ತೀನಿ ಕೇಳಿ. ಯಾವಾಗ್ಲೂ ಕುತ್ಕೊಂಡು ನಾನು ಒಂದ್ಸಲ ಬೈತಾ ಇದ್ದೆ ಜನಕ್ಕೆ, ಕನ್ನಡ ಸಿನಿಮಾ ನೋಡಲ್ಲ, ನಮ್ ಜನಗಳು ಬಂದು ಬೇರೆ ಭಾಷೆ ಸಿನಿಮಾಗಳನ್ನೇ ನೋಡ್ತಾರೆ, ಕನ್ನಡ ಸಿನಿಮಾ ನೋಡಲ್ಲ ಅಂತ ನಾನು ಯಾವ್ದೋ ಇಂಟರ್ವ್ಯೂ ಮಾತಾಡಿದ್ದೆ. ಆಮೇಲೆ ಕೂತ್ಕೊಂಡು ಒಂದಿನ ನೋಡ್ತಿರ್ಬೇಕಾದ್ರೆ ನನಗೆ ಅನಿಸ್ತು, ನಮ್ಮ ಕೆಲಸ ನಾವು ಸರಿ ಮಾಡ್ಕೊಂಡು ನಾವು ಒಳ್ಳೆ ಸಿನಿಮಾ ಕೊಟ್ರೆ ಕನ್ನಡಿಗರು ಯಾವತ್ತೂ ಕೈ ಬಿಟ್ಟಿಲ್ಲ. ಅಭಿಮಾನಿಗಳು ಯಾವತ್ತಿದ್ರು ಒಳ್ಳೆ ಚಿತ್ರನ ಹರಿಸ್ತಾರೆ. ಸೊ ಸಾಕಷ್ಟು ಜನ ಕೇಳ್ತಾ ಇರ್ತಾರೆ ನನಗೆ ಬಂದು ಸಿನಿಮಾಲಿ ಹೊಸಬ್ರಿಗೆ ಲಾಂಚ್ ಮಾಡಿ ಅಥವಾ ಇವೆಂಟ್ ಮಾಡಿ ಅಂತ. ನಾನ್ ನಂಬೋದು ಒಂದೇ, ಇವೆಂಟ್ ಇಂದ ಅಟೆನ್ಷನ್ ಸಿಗ್ಬೋದು, ಬಟ್ ನಿಜವಾದ ಗೆಲುವು ಸಿಗೋದು ನಾವು ಬರ್ತೀವಿ ಅನ್ನೋದ್ರಿಂದ ಅಲ್ಲ, ನೀವು ಮಾಡೋ ಕೆಲಸದಿಂದ. ಸೊ ನನ್ನ ಇಂಡಸ್ಟ್ರಿಲಿ ಎಲ್ಲಾರ್ಗು ಕೇಳ್ಕೊತೀನಿ, ಅಪ್ಗ್ರೇಡ್ ಆಗೋಣ, ಕೆಲಸ ಕಲಿಯೋಣ, ದೊಡ್ಡ ಗುರಿಗಳು ಇಟ್ಕೊಳ್ಳೋಣ, ಸ್ವಾಭಿಮಾನ ಬೆಳೆಸ್ಕೊಳ್ಳೋಣ. ಯಾರ ಮುಂದೇನು ನಾವು ಕಮ್ಮಿ ಅನ್ನೋ ಯೋಚನೆ ಇಟ್ಕೋಬೇಡಿ, ತಲೆ ತಗ್ಗಿಸ್ಬೇಡಿ. ಬೇಡೋದ್ ಬೇಡ, ಕಷ್ಟಪಟ್ಟು ಕೆಲಸ ಮಾಡೋಣ, ಬೇರೆಯವ್ರೆಲ್ರೂ ನಮ್ಗೆ ಗೌರವ ಕೊಡೋಂಗ್ ದುಡಿಯೋಣ. ಧೈರ್ಯವಾಗಿ ಬನ್ನಿ. ಈಗ ಯಂಗ್ಸ್ಟರ್ಸ್ ಬರ್ತಾ ಇದಾರೆ, ಹೊಸ ಜನರೇಷನ್ ಹೀರೋಗಳು ಬರ್ಬೇಕು. ನಾನು ಕೇಳೋದು ಒಂದೇನೆ, ಎಲ್ಲ ಆಕ್ಟರ್ಗಳಿಗೂ ಆಕ್ಟ್ರೆಸ್ಗಳಿಗೂ ಯಾರೇ ಬರ್ತೀನಿ ಅನ್ಕೊಂಡ್ರು, ಬರೀ ಸಿನಿಮಾಲಿ ಆಕ್ಟಿಂಗ್ ಅಷ್ಟೇ ಸಿನಿಮಾ ಅಲ್ಲ. ನೀವ್ ಹೇಗೆ ಈ ಕರಿಯರ್ನ ನೀವು ರೂಪಿಸ್ಕೋಬೇಕು, ಡಿಸಿಪ್ಲಿನ್ ಹೇಗಿರ್ಬೇಕು, ಟ್ರೆಂಡ್ ಏನಾಗ್ತಿದೆ, ನಿಮ್ ಜವಾಬ್ದಾರಿ ಏನು ತಿಳ್ಕೊಂಡು ನೀವು ಬರ್ಬೇಕು. ನಿರ್ದೇಶಕರುಗಳು ಅಷ್ಟೇನೆ, ನೀವು ಪ್ರಿಪೇರ್ ಆಗಿ ಎಲ್ಲರೂ ಬರ್ಬೇಕು. ನೀವೆಲ್ಲ ಲಕ್ಕಿ, ನಿಮ್ 3 ಜನ ಇಷ್ಟು ಒಳ್ಳೆ ಸಂಸ್ಥೆ, ಇಷ್ಟು ಒಳ್ಳೆ ನಿರ್ದೇಶಕರು, ಇಷ್ಟು ಒಳ್ಳೆ ತಂತ್ರಜ್ಞರ ಜೊತೆ ನೀವು ಕೆಲಸ ಮಾಡೋ ಅವಕಾಶ ಸಿಕ್ಕಿದೆ. ಇದನ್ನು ಉಪಯೋಗಿಸ್ಕೊಂಡು ನೀವು ತುಂಬಾ ಮುಂದೆ ಹೋಗಂಗಾಗ್ಲಿ ಅಂತ ನಾನು ಕೇಳ್ಕೊತೀನಿ. ಇನ್ನು ನಿಮ್ಗಳಿಗೆ ಇಷ್ಟೊತ್ತಿಂದ ನನಗೋಸ್ಕರ ಕಾದಿದ್ದೀರಾ. ನನ್ನ ಅಭಿಮಾನಿಗಳಿಗೆ ನಾವು ಋಣ ಹೆಂಗ್ ತೀರಿಸ್ಬೇಕೋ ಗೊತ್ತಿಲ್ಲ. ಪ್ರತಿ ಕ್ಷಣ ನೀವು ಕಿರ್ಚೋ ಆ ಒಂದೊಂದು ಆ ಎನರ್ಜಿ ಅಥವಾ ನೀವು ನಿಮ್ ವಾಯ್ಸ್ ದಣಿವು ತಗೊಂಡು ನಮ್ಮ ಹೆಸರು ಕಿರಿಸ್ತೀರಾ, ಅದು ನನಗೆ ದೊಡ್ಡಸ್ತಿಗೆ ತಂದು ಕೊಡಲ್ಲ, ಜವಾಬ್ದಾರಿ ತಂದು ಕೊಡುತ್ತೆ. ಅದ್ ಯಾವತ್ತೂ ಕುಗ್ಗಂಗ್ ನಾನು ನಡ್ಕೊಳ್ಳಲ್ಲ, ಮೇಲ್ ಹೋಗೋ ತರ ನಡ್ಕೋತೀನಿ. ನಿಮ್ಮ ಆಶೀರ್ವಾದ ಇರ್ಲಿ.
ಎಲ್ರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ವೆರಿ ಮಚ್. ಇವತ್ತು ನಿಜವಾಗ್ಲೂ ವೇದಿಕೆ ಮೇಲೆ ಮಾಸ್ಟರ್ ಪೀಸ್ ಯಶ್ ಸರ್ ಅವರ ಒಂದು ಮಾಸ್ಟರ್ ಕ್ಲಾಸ್ ಕೇಳಿಸ್ತೀವಿ ನಾವೆಲ್ಲರೂ. ಥ್ಯಾಂಕ್ ಯು ಸೋ ಮಚ್ ಯಶ್ ಸರ್. ಇಷ್ಟು ಬಿಸಿ ಸ್ಕೆಡ್ಯೂಲ್ ಅಲ್ಲೂ ಕೂಡ ನಮಗೋಸ್ಕರ ಸಪೋರ್ಟ್ ಮಾಡೋದಕ್ಕೆ ಬಂದಿದ್ದಕ್ಕೆ ಥ್ಯಾಂಕ್ ಯು ವೆರಿ ವೆರಿ ಮಚ್ ಸರ್. ನೀವು ಹೋಗಕ್ಕಿಂತ ಮುಂಚೆ ಮತ್ತೆ ನಾವು ಸಿಕ್ಕಾಪಟ್ಟೆ ಕಾಯ್ಬೇಕು ವೇದಿಕೆಯಲ್ಲಿ. ಟಾಕ್ಸಿಕ್ ಬಗ್ಗೆ ನಮ್ಮ ಅಭಿಮಾನಿಗಳೆಲ್ಲ ಒಂದೇನಾದ್ರೂ ಎಕ್ಸ್ಕ್ಲೂಸಿವ್ ಅಪ್ಡೇಟ್ ಸರ್ ನಿಮ್ ಬಾಯಿಂದ ಆ ಮಾತು. ಅದೆಲ್ಲ ಅವ್ರಿಗೆ ಗೊತ್ತಿರುತ್ತೆ. ಇವತ್ತು ಈ ಚಿತ್ರಕ್ಕೆ ಬಂದು ನಾನು ನನ್ನ ಚಿತ್ರದ ಬಗ್ಗೆ ಮಾತಾಡೋದು ಬೇಡ. ದಯವಿಟ್ಟು ಎಲ್ಲರೂ ಮನದ ಕಡಲು, ಸುಮುಖ್ ಅವರಾಗ್ಬೋದು, ರಾಶಿಕಾ ಅವರಾಗ್ಬೋದು, ಅಂಜಲಿ ಅವರಾಗ್ಬೋದು, ಇವ್ರ 3 ಜನಕ್ಕೂ ನಿಮ್ಮ ಆಶೀರ್ವಾದ ಕೊಡಿ. ನಾವು ಒಂದಿನ ಹೊಸಬರಾಗಿದ್ದಾಗ ನೀವು ಒಂದು ಸಣ್ಣ ಪ್ರೋತ್ಸಾಹ ಕೊಟ್ಟಿದ್ಕೆ ನಾವು ಇವತ್ತಿಲ್ಲಿ ನಿಲ್ಲೋಕ್ ಸಾಧ್ಯ. ಇವ್ರಿಗೆ ನಿಮ್ಮ ಆಶೀರ್ವಾದ ಇರಲಿ ಅಂತ ಕೇಳ್ಕೊತೀನಿ. ಟಾಕ್ಸಿಕ್ ಅಪ್ಡೇಟ್ ನಾನು ಕೊಡ್ತೀನಿರಪ್ಪ, ಕೆಲಸ ಮಾಡ್ತಾ ಇದ್ದೀನಿ, ನಂಬಿಕೆ ಇಟ್ಕೊಳ್ಳಿ. ದೊಡ್ಡದಾಗಿ ನಾವು ಮಾಡ್ತಾ ಇದೀವಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಯಶ್ ಸರ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಗ್ರೇಸಿಂಗ್ ದಿ ಶೋ. ನಮ್ಮ ಪ್ರತಾಪಣ್ಣನ ಬಗ್ಗೆ ಹೇಳೋದು ಮರ್ತೋದೆ. ಪ್ರತಾಪಣ್ಣ, ಆಮೇಲೆ ನಮ್ಮ ಅರುಣ ಎಲ್ಲಿದಾರ ಗೊತ್ತಿಲ್ಲ ಇವ್ರು.